ಮೊದಲನೇ ಪ್ರಶ್ನೆ ಆದ್ಯ. ಯಾರ ಬಗ್ಗೆ ಶ್ರೀರಾಮಕೃಷ್ಣರಿಗೆ ತುಂಬಾ ಕಾಳಜಿ ಇತ್ತು? ತಮ್ಮ ಶಿಷ್ಯರ ಯೋಗಕ್ಷೇಮದ ಬಗ್ಗೆ ಶ್ರೀರಾಮಕೃಷ್ಣರಿಗೆ ತುಂಬಾ ಕಾಳಜಿ ಇತ್ತು. ಸರಿ ಉತ್ತರ. ಎರಡನೇ ಪ್ರಶ್ನೆ ಚಾರ್ವಿ. ಶ್ರೀರಾಮಕೃಷ್ಣರು ಹರಿಪ್ರಸನ್ನನಿಗೆ ಏಕೆ ಎಷ್ಟು ದಿನ ಬರಲಿಲ್ಲ ಎಂದು ಕೇಳಿದಾಗ ಏನೆಂದು ಉತ್ತರಿಸಿದನು? ಹರಿಪ್ರಸನ್ನನು ನಿಜವನ್ನೇ ಹೇಳಿದನು. ಸ್ವಾಮಿ, ಬರಬೇಕು ಅನ್ನಿಸಲಿಲ್ಲ, ಆದ್ದರಿಂದ ಬರಲಿಲ್ಲ. ಅದು ಅಲ್ಲದೆ ನಾನು ಧ್ಯಾನ ಮಾಡಲು ಪ್ರಯತ್ನಿಸುತ್ತೇನೆ, ಆದರೆ ಅದು ಸಾಧ್ಯವಾಗುತ್ತಿಲ್ಲ ಎಂದು ಉತ್ತರಿಸಿದನು. ಸರಿ ಉತ್ತರ. ಮೂರನೇ ಪ್ರಶ್ನೆ ಪ್ರತೀಕ್ಷಾ. ರಾಮಕೃಷ್ಣರು ಹರಿಪ್ರಸನ್ನನಿಗೆ ಎಲ್ಲಿ ಧ್ಯಾನ ಮಾಡು ಎಂದರು? ರಾಮಕೃಷ್ಣರು ಹರಿಪ್ರಸನ್ನನಿಗೆ ಪಂಚವಟಿಕೆಗೆ ಹೋಗಿ ಅಲ್ಲಿ ಧ್ಯಾನ ಮಾಡು ಎಂದರು. ಸರಿ ಉತ್ತರ. ನಾಲ್ಕನೇ ಪ್ರಶ್ನೆ ಶ್ರೀಯನ್. ಹೆಂಗಸರ ಸಹವಾಸದಿಂದ ದೂರವಿರು ಎಂದು ಶ್ರೀರಾಮಕೃಷ್ಣರು ಹೇಳಲು ಕಾರಣವೇನಾಗಿತ್ತು? ಹೆಂಗಸರ ಸಹವಾಸದಿಂದ ದೂರವಿರು, ಯಾವಾಗಲೂ ಎಚ್ಚರಿಕೆಯಿಂದಿರು. ನಿನ್ನ ಚಾರಿತ್ರ್ಯದಲ್ಲಿ ಯಾವ ಕಳಂಕವೂ ಉಂಟಾಗದಿರಲಿ. ಬಂಗಾರದ ಪೂರ್ತಿಯೇ ಆಗಿದ್ದರೂ ಹೆಂಗಸನ್ನು ಎಂದು ನೋಡಬೇಡ. ನಿನಗಿದೆಲ್ಲ ಏಕೆ ಹೇಳುತ್ತಿರುವೆನು ಗೊತ್ತೇ? ನೀನು ಜಗನ್ಮಾತೆಗೆ ಸೇರಿದವನು. ಅವಳಿಗಾಗಿ ತುಂಬಾ ಕೆಲಸ ಮಾಡಬೇಕಾದವನು. ಹಕ್ಕಿ ಕೊಕ್ಕಿದ ಹಣ್ಣನ್ನು ತಾಯಿಗೆ ನಿವೇದಿಸಲು ಬರುವುದಿಲ್ಲ. ಅದರಿಂದಲೇ ನಾನು ಹೇಳುತ್ತಿರುವುದು, ತುಂಬಾ ಎಚ್ಚರಿಕೆಯಿಂದಿರು. ಸರಿ ಉತ್ತರ. ಐದನೇ ಪ್ರಶ್ನೆ ನವನಿ. ಹರಿಪ್ರಸನ್ನನು ರಾಮಕೃಷ್ಣರ ಕಾಲುಗಳನ್ನು ಒತ್ತುತ್ತಿರುವಾಗ ಯಾರು ಬಂದರು? ಹರಿಪ್ರಸನ್ನನು ಶ್ರೀರಾಮಕೃಷ್ಣರ ಕಾಲುಗಳನ್ನು ಒತ್ತುತ್ತಿರುವಾಗ ಕೊನ್ನಾಗರದಿಂದ ಮಹನೀಯನೊಬ್ಬನು ಅವರನ್ನು ನೋಡಲು ಬಂದನು. ಸರಿ ಉತ್ತರ. ಆರನೇ ಪ್ರಶ್ನೆ ಪ್ರತೀಕ್ಷಾ. ನೋಡು, ನಾನು ಗಾಜಿನ ಹಿಂದಿರುವ ವಸ್ತುಗಳನ್ನು ಹೇಗೋ ಹಾಗೆ ಒಬ್ಬನ ಮನಸ್ಸಿನಲ್ಲಿ ಇರುವುದನ್ನು ನೋಡಬಲ್ಲೆ ಎಂದು ಶ್ರೀರಾಮಕೃಷ್ಣರು ಹೇಳಿದಾಗ ಹರಿಪ್ರಸನ್ನನಿಗೆ ಏನನ್ನಿಸಿತು? ಒಳ್ಳೆಯದು, ಹಾಗಾದರೆ ಅವನೂ ಸಹ ನನ್ನೊಳಗಿರುವ ಎಲ್ಲವನ್ನೂ ತಿಳಿಯಬಲ್ಲ. ಎಂತಹ ಅಪಾಯಕಾರಿ ಮನುಷ್ಯನಾತ ಎಂದು ಹರಿಪ್ರಸಾದನಿಗೆನಿಸಿತು. ಸರಿ ಉತ್ತರ. ಏಳನೇ ಪ್ರಶ್ನೆ ನವನಿ. ದೇವರು ಸಾಕಾರನೆ ಅಥವಾ ನಿರಾಕಾರನೆ ಎಂಬ ಪ್ರಶ್ನೆಗೆ ಶ್ರೀರಾಮಕೃಷ್ಣರ ಉತ್ತರವೇನ? ದೇವರು ಸಾಕಾರನೇ ಅಥವಾ ನಿರಾಕಾರನೇ ಎನ್ನುವ ಪ್ರಶ್ನೆಗೆ ಶ್ರೀರಾಮಕೃಷ್ಣರು, ದೇವರು ಸಾಕಾರನೂ ಹೌದು, ನಿರಾಕಾರನೂ ಹೌದು, ಅಲ್ಲದೆ ಅವನು ಸಾಕಾರ ನಿರಾಕಾರಗಳೆರಡಕ್ಕೂ ಅತೀತನೂ ಹೌದು ಎಂದು ಉತ್ತರ ಹೇಳಿದರು. ಸರಿ ಉತ್ತರ. ಎಂಟನೇ ಪ್ರಶ್ನೆ ಆದ್ಯ. ಶ್ರೀರಾಮಕೃಷ್ಣರು ಹರಿಪ್ರಸನ್ನನ ಪ್ರಶ್ನೆಗಳಿಗೆ ಉತ್ತರಿಸುತ್ತಿರುವಾಗ ಅವನೊಳಗೆ ಯಾವ ರೀತಿಯ ಪರಿವರ್ತನೆಯಾಯಿತು? ಅವರು ಹಾಗೆನ್ನುತ್ತಿರುವಂತೆಯೇ ನನ್ನೊಳಗೆ ಒಂದು ಪರಿವರ್ತನೆ ಆಯಿತು. ಸಾಮಾನ್ಯ ಪ್ರಜ್ಞೆಯಿಂದ ಅತೀತಕ್ಕೆ ನನ್ನ ನೆತ್ತಿದಂತಾಯಿತು. ಹೃದಯ ಪ್ರದೀಪ್ತವಾಯಿತು. ಎಲ್ಲೆಲ್ಲೂ ಬ್ರಹ್ಮನ ಬೆಳಕೆ ಕಾಣತೊಡಗಿತು. ಸರಿ ಉತ್ತರ. ಒಂಬತ್ತನೇ ಪ್ರಶ್ನೆ ಶ್ರೀಯನ್. ತನ್ನ ತಾರುಣ್ಯದಲ್ಲಿ ಹರಿಪ್ರಸನ್ನನು ಯಾವ ಕೃತಿಗಳನ್ನು ಓದಿದ್ದ? ತಾರುಣ್ಯದಲ್ಲಿ ಕ್ಯಾಂಟ್, ಹೆಗಲ್ ಮತ್ತಿತರ ತತ್ವಶಾಸ್ತ್ರಜ್ಞರ ಕೃತಿಗಳನ್ನು ಓದಿದ್ದ. ಸರಿ ಉತ್ತರ. ಹತ್ತನೇ ಪ್ರಶ್ನೆ ಚಾರ್ವಿ. ಸ್ವಾಮಿ, ನಿಮಗೆ ತತ್ವಶಾಸ್ತ್ರ ಗೊತ್ತೇ? ಕ್ಯಾಂಟ್, ಹೆಗಲ್ ಮುಂತಾದವರ ಕೃತಿಗಳನ್ನು ನೀವು ಓದಿರುವಿರಾ ಎಂದು ಕೇಳಿದಾಗ ಶ್ರೀರಾಮಕೃಷ್ಣರು ಏನೆಂದರು? ಶ್ರೀರಾಮಕೃಷ್ಣರು, ನೀನೇನು ಹೇಳುತ್ತಿರುವೆ? ಆ ಪುಸ್ತಕಗಳನ್ನೆಲ್ಲ ಎಸೆದು ಬಿಡು. ಭಗವಂತನ ಬಗೆಗೆ ಜ್ಞಾನ ಯಾವುದೇ ಪುಸ್ತಕದಲ್ಲಿ ಇಲ್ಲ. ಆ ಪುಸ್ತಕಗಳೆಲ್ಲ ಅಜ್ಞಾನದ ಉತ್ಪನ್ನಗಳು ಎಂದರು. ಸರಿ ಉತ್ತರ. 11ನೇ ಪ್ರಶ್ನೆ ಶ್ರೀಯನ್. ಒಬ್ಬ ಮನುಷ್ಯ ಯಾವ 3 ಗುಣಗಳಲ್ಲಿ ಯಶಸ್ವಿಯಾದರೆ ಅವನು ದೇವರನ್ನು ಪಡೆಯುವುದು ಖಂಡಿತ?
ಒಬ್ಬ ಮನುಷ್ಯ ಈ ಮೂರರಲ್ಲಿ ಯಶಸ್ವಿಯಾಗಿದ್ದರೆ ಅವನು ದೇವರನ್ನು ಪಡೆಯುವುದು ಖಂಡಿತ. ಆ 3 ಗುಣ ಹೇಳ್ಬೇಕು ಮೇಲೆ ಇದೆ ಅದು. ಸ್ಟಾರ್ಟಿಂಗ್ ಅಲ್ಲಿ ಇದೆ ಇದು ನನಗೆ ಸಿಕ್ಕಿಲ್ಲ. ಆ ಪೇಜ್ ಮೇಲೆ ಇದೆ ನೋಡು, ಮೂರು ಸೆಕೆಂಡ್ ಗುಣ ಹೇಳಿದಾರೆ ನೋಡು. ಅದೇ ಪ್ಯಾರಾದಲ್ಲಿ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಲ್ಲಿ ಸತ್ಯವನ್ನೇ ಇದೆ ಹೇಳು, ನೋಡಮ್ಮ. ಇತರರ ವಸ್ತುಗಳನ್ನು ಕದಿಯಬೇಡ, ನಿನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೋ. ಈ ಮೂರು ತಾನೇ ಹೇಳಿದ್ದು. ಓಕೆಪ್ಪ. ನೆಕ್ಸ್ಟ್ ಕ್ವಶನ್. ನವನಿ. ಮೊದಲ ಬಾರಿ ಜಗನ್ಮಾತೆಯ ದರ್ಶನವಾದಾಗ ಶ್ರೀರಾಮಕೃಷ್ಣರಿಗೆ ಏನೆಂಬ ಯೋಚನೆ ಬಂದಿತು? ಯಾರಿಗೆ? ಮೊದಲ ಬಾರಿ ನವನಿ ಸರ್. ಮೊದಲ ಬಾರಿ ಜಗನ್ಮಾತೆಯ ದರ್ಶನವಾದಾಗ ಅವರ ಮನಸ್ಸಿನಲ್ಲಿ ಈ ನನ್ನ ದರ್ಶನವು ನಿಜವೇ ಆಗಿರುವುದಾದರೆ ಈ ದೊಡ್ಡ ಕಲ್ಲು ನಹಾಬತ್ನ ಮುಂದುಗಡೆ ಇದೆ, 3 ಬಾರಿ ಮೇಲೆದ್ದು ಹಾರಲಿ ಎಂಬ ಯೋಚನೆ ಬಂದಿತು. ಸರಿ ಉತ್ತರ. 13ನೇ ಪ್ರಶ್ನೆ. ಪ್ರತೀಕ್ಷಾ. ಶ್ರೀರಾಮಕೃಷ್ಣರಿಗೆ ತಮ್ಮ ದರ್ಶನವು ಸತ್ಯವಾದದ್ದು ಎಂದು ಹೇಗೆ ಮನವರಿಕೆಯಾಯಿತು? ಶ್ರೀರಾಮಕೃಷ್ಣರಿಗೆ ತಮ್ಮ ದರ್ಶನವು ಸತ್ಯವಾಗಿದ್ದು ಎಂಬ ಮನವರಿಕೆಯಾಗಿದ್ದು ಮರುಕ್ಷಣವೇ ಆ ಕಲ್ಲು ತಂತಾನೆ 3 ಬಾರಿ ಮೇಲೆದ್ದು ಹಾರಿತು. ಅವರು ಯೋಚಿಸಿದ ಎಲ್ಲವೂ ತಕ್ಷಣ ಸಂಭವಿಸುತ್ತಿತ್ತು. ಇದನ್ನು ನೋಡಿದ ಶ್ರೀರಾಮಕೃಷ್ಣರಿಗೆ ತಮ್ಮ ದರ್ಶನವು ಸತ್ಯವಾದದ್ದು ಎಂಬ ಮನವರಿಕೆಯಾಯಿತು. ಸರಿ ಉತ್ತರ. 14ನೇ ಪ್ರಶ್ನೆ. ಆದ್ಯ. ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಶ್ರೀರಾಮಕೃಷ್ಣರು ಹರಿಪ್ರಸನ್ನನಿಗೆ ಏನು ಹೇಳಿದರು? ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ತಮ್ಮ ಭಾವಚಿತ್ರವನ್ನು ತೋರಿಸುತ್ತಾ ಶ್ರೀರಾಮಕೃಷ್ಣರು ಹರಿಪ್ರಸನ್ನನಿಗೆ, ನೋಡು, ನಾನು ಈ ಚಿತ್ರದಲ್ಲಿರುತ್ತೇನೆ, ನನ್ನನ್ನು ಧ್ಯಾನ ಮಾಡು ಎಂದು ಹೇಳಿದರು. ಹರಿಪ್ರಸನ್ನನು ಆಗಲಿ, ಹಾಗೆಯೇ ಮಾಡುವೆನು ಎಂದು ಉತ್ತರ ಕೊಟ್ಟನು. ಸರಿ ಉತ್ತರ. 15ನೇ ಪ್ರಶ್ನೆ. ಚಾರ್ವಿ. 1885ರಲ್ಲಿ ಹರಿಪ್ರಸನ್ನನು ಯಾವ ಕಾಲೇಜಿನಿಂದ ತೇರ್ಗಡೆಯಾದನು? 1885ರಲ್ಲಿ ಹರಿಪ್ರಸನ್ನನು ಸೆಂಟ್ ಝೇವಿಯರ್ಸ್ ಕಾಲೇಜಿನಿಂದ ಮೊದಲ ದರ್ಜೆಯಲ್ಲಿ ಪ್ರಥಮ ಆರ್ಟ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದ. ಸರಿ ಉತ್ತರ. 16ನೇ ಪ್ರಶ್ನೆ. ಪ್ರತೀಕ್ಷಾ. ಅನಿರುದ್ಧ್ ಜಾಯ್ನ್ ಆಗಿದ್ದಾನು? ಹೌದು ಸರ್. 16ನೇ ಪ್ರಶ್ನೆ. ಅನಿರುದ್ಧ್. ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನೈದ ದಿನ ಹರಿಪ್ರಸನ್ನನಿಗೆ ಏಕೆ ಆಶ್ಚರ್ಯವಾಯಿತು? ಅನಿರುದ್ಧ್ ಆನ್ಸರ್ ಮಾಡಲ್ವಾ? ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನೈದಿದ ದಿನ 1889 ಆಗಸ್ಟ್ 16 ಅವರು ನನ್ನೆದುರು ನಿಂತಿರುವುದನ್ನು ನೋಡಿದೆ. ಶ್ರೀರಾಮಕೃಷ್ಣರು ಇಲ್ಲಿಗೆ ಹೇಗೆ ಬಂದರು? ಈ ದರ್ಶನಕ್ಕೆ ಕಾರಣವೇನು ಎಂದು ನನಗೆ ಆಶ್ಚರ್ಯವಾಯಿತು. ಸರಿ ಉತ್ತರ. 17ನೇ ಪ್ರಶ್ನೆ. ನವನಿ. ಯಾವ ಪತ್ರಿಕೆಯಲ್ಲಿ ಶ್ರೀರಾಮಕೃಷ್ಣರ ಇನ್ನಿಲ್ಲವಾದ ಸುದ್ದಿಯನ್ನು ಓದಿದರು? ಶ್ರೀರಾಮಕೃಷ್ಣರು ಇನ್ನಿಲ್ಲವಾದ ಸುದ್ದಿಯನ್ನು ಬಸುಮತಿ ಪತ್ರಿಕೆಯಲ್ಲಿ ಓದಿದರು. ಸರಿ ಉತ್ತರ. 18ನೇ ಪ್ರಶ್ನೆ. ಪ್ರತೀಕ್ಷಾ. ಹರಿಪ್ರಸನ್ನನು ಪುಣೆಗೆ ಏಕೆ ಹೋದನು? ಹರಿಪ್ರಸಾದನು ಸಿವಿಲ್ ಇಂಜಿನಿಯರಿಂಗ್ ಕಲಿಯಲು ಪುಣೆಗೆ ಹೋದನು. ಮ್ಯೂಟ್ ಆಗಿದೆ. 19ನೇ ಪ್ರಶ್ನೆ. ಅನಿರುದ್ಧ್. ಕೊನೆಯ ಪರೀಕ್ಷೆಗಿಂತ ಕೆಲವು ದಿನಗಳ ಮೊದಲು ಹರಿಪ್ರಸನ್ನನು ರಾಧಿಕಾ ಪ್ರಸಾದನಿಗೆ ಏನೆಂದು ಹೇಳಿದರು?
ಕೊನೆಯ ಪರೀಕ್ಷೆಗಿಂತ ಕೆಲವು ದಿನಗಳ ಮೊದಲು ಅವನು ರಾಧಿಕಾ ಪ್ರಸಾದನಿಗೆ ಹೇಳಿದರು, ಸೋದರ, ನಿನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಪರೀಕ್ಷೆಯಲ್ಲಿ 2 ಉನ್ನತ ಸ್ಥಾನಗಳಲ್ಲಿ ಒಂದನ್ನು ನೀನು ಪಡೆದರೆ ನಿನಗೆ ಖಂಡಿತವಾಗಿ ಸರ್ಕಾರಿ ಹುದ್ದೆಯೊಂದು ದೊರೆಯುತ್ತದೆ. ಆದ್ದರಿಂದ ನಾನು ಈ ವರ್ಷ ಪರೀಕ್ಷೆಗೆ ಕುಳಿತುಕೊಳ್ಳುವುದಿಲ್ಲವೆಂದು ನಿರ್ಧರಿಸಿದ್ದೇನೆ. ಸರಿ ಉತ್ತರ. 20ನೇ ಪ್ರಶ್ನೆ ಆದ್ಯ. ಹರಿಪ್ರಸನ್ನನು ವಾರಣಾಸಿ ಗಾಜಿಪುರ ರಸ್ತೆಯ ಮೇಲ್ವಿಚಾರಕನಾಗಿ ಇದ್ದಾಗ ಅವರು ಯಾರನ್ನು ಭೇಟಿಯಾದರು? ಅವನಿಗೆ ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಜಿಲ್ಲಾ ಅಭಿಯಂತ್ರಣ ಹುದ್ದೆ ದೊರೆಯಿತು. ಈ ಸ್ಥಾನದಲ್ಲಿ ಅವನಿದ್ದಾಗ ವಾರಣಾಸಿ ಗಾಜಿಪುರ ರಸ್ತೆ ನಿರ್ಮಾಣ ಅವನ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಈ ಅವಧಿಯಲ್ಲಿಯೇ ಅವನು ಸ್ವಾಮಿ ವಿವೇಕಾನಂದರಿಂದ ಬಹುವಾಗಿ ಗೌರವಿಸಲ್ಪಟ್ಟ ಗಾಜಿಪುರದ ಮಹಾಯೋಗಿ ಪವಾಹಾರಿ ಬಾಬಾನನ್ನು ಭೇಟಿ ಮಾಡಿದನು. ಸರಿ ಉತ್ತರ. ಜಯರಾಮ್ ಕೃಷ್ಣ, ಈ ಅಧ್ಯಾಯದಲ್ಲಿ ನಾವು ಶ್ರೀರಾಮಕೃಷ್ಣರು ಇಲ್ಲಿ ಅವರು ಒಬ್ಬ ಮಹನೀಯನೊಬ್ಬ ಬಂದಾಗ ಅವರ ಹತ್ರ ಅವರು ಹರಿಪ್ರಸನ್ನನಿಗೆ ಹೇಳ್ತಾರೆ, ನೋಡು, ನಾನು ಗಾಜಿನ ಹಿಂದೆ ಇರುವ ವಸ್ತುಗಳನ್ನು ಹೇಗೋ ಹಾಗೆ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಏನು ಓಡುತ್ತಿರುವುದೆಂದು ನೋಡಬಲ್ಲೆ ಎಂದು ಹೇಳುತ್ತಾರೆ. ಆಗ ಹರಿಪ್ರಸನ್ನನಿಗೆ ಈ ಶ್ರೀರಾಮಕೃಷ್ಣರು ಒಬ್ಬ ಅಪಾಯಕಾರಿ ಮನುಷ್ಯನಂತೆ ಕಾಣುತ್ತಾರೆ. ಆದರೆ ಶ್ರೀರಾಮಕೃಷ್ಣರು ಎಂದಿಗೂ ಕೂಡ ಬೇರೆಯವರ ಕೆಟ್ಟ ಗುಣಗಳನ್ನು ಅಥವಾ ಅವರು ಮಾಡುತ್ತಿದ್ದ ಕೆಟ್ಟ ಕೆಲಸಗಳನ್ನು ಅವರು ಹೇಳುತ್ತಿರಲಿಲ್ಲ. ಆದರೆ ಅವರು ಅವರ ಒಳ್ಳೆ ಗುಣ ಅವರ ಒಳ್ಳೆತನವನ್ನು ಮಾತ್ರ ನೋಡುತ್ತಿದ್ದರು. ಈ ಪಾಯಿಂಟ್ ನನಗೆ ಇಷ್ಟ ಆಯಿತು. ಮುಂದೆ ಅವರು ಶ್ರೀರಾಮಕೃಷ್ಣರಿಗೆ ಮೊದಲನೇ ಬಾರಿ ಜಗನ್ಮಾತೆಯ ದರ್ಶನವಾದಾಗ ಅವರು ಅದನ್ನು ನಂಬುವುದಿಲ್ಲ. ಅವರು ಇದನ್ನು ಪರೀಕ್ಷೆ ಮಾಡಬೇಕೆಂದು ಆ ಒಂದು ದೊಡ್ಡ ಕಲ್ಲನ್ನು 3 ಬಾರಿ ಮೇಲೆ ಹಾರಿಸು ಎಂದು ಒಂದು ಯೋಚನೆ ಬರುತ್ತದೆ. ಆಗ ಆ ಕಲ್ಲು 3 ಬಾರಿ ಹಾರುತ್ತದೆ. ಇದನ್ನು ನೋಡಿ ಶ್ರೀರಾಮಕೃಷ್ಣರಿಗೆ ಇದು ನಿಜವಾದ ದರ್ಶನವೇ ಎಂದು ಮನವರಿಕೆ ಆಗುತ್ತದೆ. ಇದರಲ್ಲಿ ನಾವು ಏನ್ ತಿಳಿಯಬಹುದೆಂದರೆ, ನಾವು ಯಾವುದೇ ಏನನ್ನು ಕಂಡರೆ ಅದನ್ನು ನಾವು ಹಾಗೆ ನಾವು ನಂಬಬಾರದು. ಅದನ್ನು ನಾವು ಪರೀಕ್ಷೆ ಮಾಡಿ ಅದು ನಿಜವೆಂದು ನಮಗೆ ಅನಿಸ ತನಕ ನಾವು ಅದೊಂದು ಪರೀಕ್ಷೆ ಮಾಡಿ ನಂತರವೇ ನಂಬಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಮುಂದೆ ಶ್ರೀರಾಮಕೃಷ್ಣರು ತಮ್ಮ ಕೊನೆಯ ಭಾಗದಲ್ಲಿ ಹರಿಪ್ರಸನ್ನನನ್ನು ಕರೆದುಕೊಂಡು ಬಂದು ತಮ್ಮ ಭಾವಚಿತ್ರವನ್ನು ತೋರಿಸುತ್ತಾ ಶ್ರೀರಾಮಕೃಷ್ಣರು ಅವನಿಗೆ, ನೋಡು, ನಾನು ಈ ಚಿತ್ರದಲ್ಲಿ ಇರುತ್ತೇನೆ, ನನ್ನನ್ನು ಧ್ಯಾನ ಮಾಡು ಎಂದು ಹೇಳಿದರು. ಇಲ್ಲಿ ಶ್ರೀರಾಮಕೃಷ್ಣರು ಹರಿಪ್ರಸನ್ನನಿಗೆ ತಾವು ಇನ್ನೇನು ಹೋಗುತ್ತಿರಬೇಕು ಎನ್ನುವಾಗ ಅವರು ಅವನಿಗೆ ಒಂದು ಮಾರ್ಗವನ್ನು ಕೊಡುತ್ತಾರೆ. ನಾನು ಈ ಜಗತ್ತಿನಲ್ಲಿ ಇಲ್ಲದಿದ್ದರೂ ನಾನು ಈ ಒಂದು ಭಾವಚಿತ್ರದಲ್ಲಿ ಇರುತ್ತೇನೆ. ನೀನು ಒಂದು ಭಕ್ತಿ ಹಾಗೂ ಭಾವದಿಂದ ನನ್ನನ್ನು ಸ್ಮರಿಸಿದರೆ ನಾನು ಅಲ್ಲಿ ಇರುತ್ತೇನೆ ಎಂಬ ಒಂದು ಭರವಸೆ ಹಾಗೂ ಒಂದು ಮಾರ್ಗವನ್ನು ಕೊಡ್ತಾರೆ. ಇಲ್ಲಿ ನಾವು ಭಗವಂತನಿಗಾಗಿ ಎಲ್ಲೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಾವು ಒಂದು ಭಕ್ತಿ ಭಾವದಿಂದ ಧ್ಯಾನ ಪೂಜೆಗಳಲ್ಲಿ ನಾವು ತೊಡಗಿಕೊಂಡರೆ ನಾವು ಕೂಡ ದೇವರನ್ನು ಹಾಗೆಯೇ ನಾವು ನೋಡಬಹುದು. ಹಾಗೂ ಒಂದು ಸುಲಭ ಮಾರ್ಗ ಇದೊಂದು ಅಂತ ಹೇಳ್ತೇನೆ. ಮುಂದೆ ಇಲ್ಲಿ ಹರಿಪ್ರಸನ್ನನ ಒಂದು ಉದಾರ ಗುಣವನ್ನು ನಾವು ಇಲ್ಲಿ ನೋಡಬಹುದು. ಅವನು ತನ್ನ ವಿದ್ಯಾರ್ಥಿಯ ಜೀವನದಲ್ಲಿದ್ದಾಗ ತನ್ನ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ರಾಧಿಕಾ ಪ್ರಸಾದ್ ರಾಯ್ ಎಂಬ ಹುಡುಗ ಇರ್ತಾನೆ. ಅವನು ತುಂಬಾ ಬುದ್ಧಿವಂತ. ಆದರೆ ಅವನು ಬಡತನದಲ್ಲಿದ್ದ ಕಾರಣ ಅವನು ಒಂದು ಸರ್ಕಾರಿ ಹುದ್ದೆಯಲ್ಲಿ ಅವನಿಗೆ ಕೆಲಸ ಮಾಡ್ಬೇಕಾಗಿರುತ್ತೆ. ಬೇರೆದರಲ್ಲಿ ಅವನು ಹೋಗಕ್ಕೆ ಅವನ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅವನಿಗೆ ಒಂದು ಸಹಾಯ ಮಾಡಲೆಂದು ಆ ವರ್ಷದ ಪರೀಕ್ಷೆಯ ಸೀಟನ್ನು ಅವನಿಗೆ ಬಿಟ್ಟು ಕೊಡ್ತಾರೆ. ಹಾಗೂ ತಾನು ಮುಂದಿನ ಪರೀಕ್ಷೆಗೆ ಬರೆಯುತ್ತೇನೆ ಎಂದು ಅವನಿಗೆ ಒಂದು ಸೀಡನ್ನು ಬಿಟ್ಕೊಡ್ತಾರೆ. ಇದರಲ್ಲಿ ನಾವು ಹರಿಪ್ರಸನ್ನರು ಹೇಗೆ ತಮ್ಮ ಸ್ನೇಹಿತರನ್ನು ಹೇಗೆ ಸಹಾಯ ಮಾಡ್ತಿರ್ತಾರೆ ಹಾಗೂ ಅವರ ಒಂದು ದೊಡ್ಡತನವನ್ನು ನಾವಿಲ್ಲಿ ನೋಡಬಹುದು. ಹಾಗೂ ಮುಂದೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಸಮಯವಾದಾಗೆಲ್ಲ ಅವರು ರಾಮಕೃಷ್ಣ ಮಠಕ್ಕೆ ಬಂದು ತಮ್ಮ ಗುರುಭಾಯಿಗಳ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಲೋಚನ್.
ತುಂಬ ಚೆನ್ನಾಗಿತ್ತು. ಕ್ವಶನ್ಸ್ ಫ್ರೇಮ್ ಮಾಡಿದ್ದಾಗಲಿ ಅಥವಾ ಅದನ್ನು ಕೇಳಿದ ರೀತಿ ಪ್ರೆಸೆಂಟೇಷನ್ ಮತ್ತು ನಿನ್ನ ವ್ಯೂಸ್ನು ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ಯಾ. ನಾವಿಲ್ಲಿ ಇನ್ನೂ ಒಂದು ನಾವು ಮುಖ್ಯವಾಗಿ ಒಂದು ನೋಡ್ಬೋದು. ಇಲ್ಲಿ ಶ್ರೀರಾಮಕೃಷ್ಣರು ಒಂದು ಒಂದು ಪುಸ್ತಕವನ್ನ ಓದಿ ಅವನಿಗೆ ಹೇಳ್ತಾರೆ. ಅದರಲ್ಲಿರೋ ಒಂದು 3 ಪಾಯಿಂಟ್ನ ಅವನು ಓದಿದಾಗ ಶ್ರೀರಾಮಕೃಷ್ಣರು ಎಷ್ಟು ಆನಂದ ಪಡ್ತಾರೆ ಅನ್ನೋದನ್ನ ಇಲ್ಲಿ ಹರಿಪ್ರಸನ್ನ ಆ ಒಂದು ಅನುಭವನ ಹಂಚ್ಕೊಂಡಿದ್ದಾನೆ. ಆ 3 ಮುಖ್ಯವಾದಂತ ಅಂಶಗಳು ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು 3 ಮುಖ್ಯನೂ ಅಂಶಗಳನ್ನೂ ಕಾಣ್ಬೋದು. ಜೊತೆಗೆ ಅವರು ಬಂದವರ ಹತ್ರ ಎಲ್ಲರೂ ಆ ಒಂದು ಪಾಯಿಂಟ್ಸ್ನ ಹೇಳ್ತಾ ಇದ್ರು. ಒಂದು ತುಂಬಾ ಚೆನ್ನಾಗಿದೆ ಅಲ್ವಾ ಅದು, ಸತ್ಯವನ್ನೇ ಹೇಳು, ಇತರರ ವಸ್ತುಗಳನ್ನು ಕದಿಯಬೇಡ, ನಿನ್ನ ಇಂದ್ರಿಯಗಳನ್ನು ನಿಗ್ರಹಿಸು. ಎಷ್ಟು ಅಮೂಲ್ಯವಾದಂತ ಒಂದು ಪಾಯಿಂಟ್ಸ್ಗಳು. ನಾವು ಈ 3ರಲ್ಲೂ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಯಾವ ಲೆವೆಲ್ ಅಲ್ಲಿ ನಾವಿದೀವಿ, ಎಷ್ಟು ಮಟ್ಟಕ್ಕೆ ನಾವು ಸತ್ಯವನ್ನು ಹೇಳ್ತೀವಿ. ಆಮೇಲೆ ಎಷ್ಟು ವಸ್ತುಗಳನ್ನು ನೋಡಿ, ಇತರರ ವಸ್ತುಗಳನ್ನು ಕದಿಯಬೇಡ. ಇಲ್ಲಿ ನಾವು ಯೋಚನೆ ಮಾಡಬೇಕು, ಇಲ್ಲಿ ಇತರ ವಸ್ತುಗಳನ್ನು ಕದಿಯಬೇಡ ಅನ್ನೋದನ್ನ ನಾವು ತಗೊಂಡಾಗ ವಸ್ತುಗಳನ್ನೆಲ್ಲ ನಾವು ಏನು ಇತರರ ವಸ್ತುಗಳನ್ನು ಕದಿಯೋದು ಅಂತಂದ್ರೆ ಕೂಡ ನಾವು ಇನ್ನೊಬ್ಬರ ಆನಂದನ ಕದಿಯೋದು ಕೂಡ ಇತರರ ವಸ್ತುಗಳನ್ನು ಕದಿಯೋದು. ಬೇರೆಯವರ ಆನಂದನ ನಾವು ಕದಿತೀವಿ. ಹೆಂಗ್ ಕದಿತೀವಿ? ಅವ್ರನ್ನ ನೋವು ಮಾಡ್ಕೊಂಡು, ಅವ್ರಿಗೆ ನೋವು ಕೊಟ್ಕೊಂಡು. ಇದು ಒಂದ್ ರೀತಿ ನಾವು ಇತರರನ್ನ ವಸ್ತುಗಳನ್ನ ಕದಿಯೋದೇ ಆಗುತ್ತೆ. ನಾವು ಇದರಲ್ಲಿ ಎಷ್ಟು ತೊಡಗಿರ್ತೀವಿ ಅಂತಂದ್ರೆ ಎಷ್ಟರ ಮಟ್ಟಕ್ಕೆ ನಾವು ಸತ್ಯವನ್ನೇ ಹೇಳೋದು ಅಂದ್ರೆ ನಾವು ಪಾಲಿಸ್ಲೇಬೇಕು. ವಿಧಿನೇ ಇಲ್ಲ. ಶ್ರೀರಾಮಕೃಷ್ಣರ ದರ್ಶನ ಬೇಕು, ನಾವು ಈ ಒಂದು ಉನ್ನತವಾದಂತ ಜೀವನ ನಡೆಸಬೇಕು ಅಂತಂದ್ರೆ ಆ ಸತ್ಯವನ್ನ ಪಾಲಿಸ್ಲೇಬೇಕು. ಹಾಗೆ ಇತರರ ವಸ್ತುಗಳನ್ನು ಕದಿಯಬೇಡ. ನಾವು ಸುಮ್ಮನೆ ಇನ್ನೊಬ್ರು ವಸ್ತುಗೆ ಆಸೆ ಪಟ್ಟರು ಕೂಡ ಅದೊಂಥರ ಕದ್ದಂಗೆ. ಅದು ನಮ್ಗೆ ಈ ಅಥವಾ ಒಬ್ಬರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅಂತಂದಾಗ್ಲೂ ಕೂಡ ಅದು ಒಂದ್ ರೀತಿ ಮಾನಸಿಕವಾಗಿ ನಾವು ಕದ್ದಂಗೆ ಲೆಕ್ಕ. ಅದು ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ನಾವು ಎಷ್ಟು ಮಟ್ಟಕ್ಕೆ ಬೇರೆಯವ್ರದ ಒಂಥರ ಆ ವಸ್ತುಗಳನ್ನ ಕದೀತಾ ಇದೀವಿ, ಅವರ ಆನಂದನ ಕದೀತಾ ಇದೀವಿ, ಅವರ ಒಂದು ಫ್ರೀಡಮ್ನ ಎಷ್ಟೋ ಜನರಲ್ಲಿ ನಾವು ನೋಡ್ಬೋದು ಇತರರನ್ನ ಫ್ರೀಡಮ್ ಕದೀತೀವಿ ನಾವು. ಇದನ್ನ ಸಾಮಾನ್ಯವಾಗಿ ನೋಡ್ಬೋದು. ಎಲ್ಲಿ ಕಾಣ್ಬೋದು ಅಂದ್ರೆ ತಂದೆ ತಾಯಿಯ ಮಕ್ಕಳ ಫ್ರೀಡಮ್ನ, ಅಥವಾ ಮಕ್ಕಳು ತಂದೆ ತಾಯಿಯ ಫ್ರೀಡಮ್ನ, ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಫ್ರೀಡಮ್ನ, ಹಿರಿಯರಲ್ಲಿ ಈ ಫ್ರೀಡಮ್ನಲ್ಲಿ ನಾವು ಕದ್ಬಿಡ್ತೀವಿ. ನಾವು ಎಷ್ಟೋ ಇದ್ರಲ್ಲಿ ಗೊತ್ತೇ ಆಗಲ್ಲ ನಮ್ಗೆ ಅನ್ವಯಿಂಗ್ಲಿ ಕೂಡ ನಾವು ಮಾಡ್ತಿರ್ತೀವಿ. ಇದು ಕೂಡ ಒಂದ್ ರೀತಿ ಇತರ ವಸ್ತುಗಳನ್ನ ಕದಿಯೋದೇ ಆಗತ್ತಲ್ವಾ. ಹಾಗೆ ಇನ್ನೊಂದು ಇಂದ್ರಿಯ ನಿಗ್ರಹ. ಈಗಿನ ಕಾಲಕ್ಕೆ ತುಂಬಾ ಬೇಕೇ ಬೇಕು. ಇಂದ್ರಿಯ ನಿಗ್ರಹನ ಇವಾಗ ಎಷ್ಟು ಮಟ್ಟಕ್ಕೆ ಆಗೋದಿವಿ ಅಂದ್ರೆ ಯಾವುದೇ ಒಂದು ವಸ್ತು ನೋಡಿದ ತಕ್ಷಣ ತಗೊಂಡೇ ಬಿಡ್ಬೇಕು. ಏನೋ ಒಂದು ಆತರ ಬೇರೆಯವ್ರ ಬಗ್ಗೆ ಏನಾದ್ರೂ ನಮ್ಮ ಇಂದ್ರಿಯಗಳು ಹೆಂಗೆ ಕಾಯ್ತಾ ಇರತ್ತೆ ಅಂತಂದ್ರೆ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬೇಕು ಅಂದ್ರೆ ಕಿವಿಗಳು ಫಸ್ಟ್ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಬೇರೆಯವ್ರ ಬಗ್ಗೆ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ನಾಳೆಗೆ ಮೊದಲು ಫಸ್ಟ್ ರೆಡಿಯಾಗಿ ಕಾಯ್ದಿರುತ್ತೆ. ಎಷ್ಟು ಮಟ್ಟಕ್ಕೆ ನಾವು ಆ ಇಂದ್ರಿಯ ನಿಗ್ರಹ ಮಾಡ್ತಾ ಇದೀವಿ. ಆಮೇಲೆ ಚಪಲ, ಎಷ್ಟು ಚಪಲದಿಂದ ಇರ್ತೀವಿ ನಾವು. ಇದೆಲ್ಲನೂ ಆ 3 ಶ್ರೀರಾಮಕೃಷ್ಣ ಏನಕ್ಕೆ ಅಲ್ಲಿ ಇದನ್ನು ಕೇಳಿದ ತಕ್ಷಣ ಅವರು ಅವನು ಹರಿಪ್ರಸನ್ನ ಹಂಚ್ಕೊಂತಾನೆ. ಅವರು ಆ ದಿನ ಪಟ್ಟ ಸಂತೋಷ ಈಗಲೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ ಅನ್ನೋ ಪಾಯಿಂಟ್ ನ ಹೇಳ್ತಾರೆ. ಒಬ್ಬ ಮನುಷ್ಯ ಈ 3ರಲ್ಲಿ ಯಶಸ್ವಿಯಾದರೆ ಅವನು ದೇವರನ್ನು ಪಡೆಯುವುದು ಖಂಡಿತ ಎಂಬುದೇ ಶ್ರೀರಾಮಕೃಷ್ಣರ ಆನಂದಕ್ಕೆ ಕಾರಣ ಅಂತ. ಏನ್ ಅದ್ಭುತವಾಗಿದೆ ಅಲ್ವಾ ಈ ಪಾಯಿಂಟ್ ಅಲ್ವಾ. ಶ್ರೀರಾಮಕೃಷ್ಣರ ಆನಂದ ಪಟ್ಟಿದ್ದ 3 ಪಾಯಿಂಟ್ ನಿಜವಾಗ್ಲೂ ಅಲ್ವಾ. ಈ 3 ಪಾಯಿಂಟ್ ನಾವು ಪಾಲಿಸ್ಕೊಂಡ್ರೆ ಭಗವಂತ ಸಿದ್ಧೇ ಖಂಡಿತ ಸಿಗ್ತಾನೆ ಅಲ್ವಾ. ಜೊತೆಗೆ ನಾವು ಆನಂದವಾಗಿರ್ಬೋದು. ಈ 3 ಪಾಯಿಂಟ್ ನಾವು ಯಾವಾಗ್ಲೂ ಆನಂದವಾಗಿರ್ಬೋದು. ಎಂತ ಅದ್ಭುತವಾದಂತ ಒಂದು ಪಾಯಿಂಟ್ಸ್ ನಾವಿಲ್ಲಿ ಸಿಕ್ಕಿದೆ ಅಂತ. ಅದು ಯಾವುದೋ ಪುಸ್ತಕದಲ್ಲಿ ಮೆನ್ಷನ್ ಆಗಿಲ್ಲ ಬುಕ್ ನೇಮು, ಅದು ಕೂಡ ಯಾವುದೋ ಪುಸ್ತಕದಲ್ಲಿ ಇರೋದನ್ನು ಓದಿಸಿ ಶ್ರೀರಾಮಕೃಷ್ಣರು ನಮ್ಗೆ ಅದನ್ನ ತಿಳಿಸ್ಕೊಡುವಂತ ಹರಿಪ್ರಸನ್ನನ ಮೂಲಕ ಒಂದು ಇಡೀ ಜಗತ್ತಿಗೆ ಒಂದು ಮುಖ್ಯವಾದಂತ ಒಂದು ಸಂದೇಶವನ್ನು ಇಲ್ಲಿ ಕಳಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಧನ್ಯವಾದಗಳು. ಈ ಕಾರಣದೊಂದಿಗೆ ಇವತ್ತಿನ ಈ ಒಂದು ಅಧ್ಯಯನ ಕೇಂದ್ರವನ್ನ ಸಂಪನ್ನಗೊಳಿಸೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. जय श्री महामाई की
जय। जय श्री स्वामी जी महाराज की जय। जय श्री पलहारणी काली माई की जय।